ಟನ್ ಟನ್ 5:15 ಬಿಲ್ಡ್ ಆಗ್ತಾ ಇದ್ದಾರೆ 2 ಜನ ಕ್ವಿಕ್ಕಾಗಿ ಲೈವ್ ಬರ್ತಾ ಇದ್ದಾರಲ್ಲ. ಸಾರಿ 5 ಗಂಟೆಗೆ ಬರ್ತೀವಿ ಅಂತ ಹೇಳಿದ್ವಿ, ಆದರೆ ಒಂದು ಶೂಟಿಂಗ್ ಇದರಿಂದ ಸ್ವಲ್ಪ ಅಲ್ಲಿ ಡಿಲೇ ಆಗೋಯ್ತು, ಕ್ಷಮೆ ಇರಲಿ. ಹಾಯ್ ಹಾಯ್ ಹಾಯ್, ಬನ್ನಿ ಬನ್ನಿ, ಇನ್ನ ಜಾಯಿನ್ ಆಗ್ತಾ ಇದ್ದಾರೆ. ಮೈ ಗಾಡ್, ಇಷ್ಟು ಬೇಗ ಕ್ವಿಕ್ ಆಗಿ ಜಾಯಿನ್ ಆಗ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಹಿಂಗೆ ಇರಿ, ನಮ್ ವಿಡಿಯೋ ಎಂಡ್ ಆಗೋದವರೆಗೂ ಹೀಗೆ ಇರಿ. ನಿಮ್ಗೊಂದು ಏನೋ ಒಂದು ಸ್ಪೆಷಲ್ ಇದೆ ಈ ವಿಡಿಯೋದಲ್ಲಿ, ಏನೋ ಒಂದು ಸ್ಪೆಷಲ್. ಯಾರೋ ಒಬ್ರನ್ನ ತುಂಬಾ ಪರಿಚಯ ಮಾಡ್ತಾರೆ, ಸ್ಪೆಷಲ್ ಇಟ್ ಇಸ್. ಓಕೆ, ಹಿಂಗೆ ಇರಿ. 15 ಮಿನಿಟ್ಸ್ ಡಿಲೇ ಆಯ್ತು, ಕ್ಷಮೆ ಇರಲಿ. ಸಾರಿ. ಎಸ್ ಥ್ಯಾಂಕ್ ಯು ಸೋ ಮಚ್. ಊಟ ಆಯ್ತು, ನಿಮ್ದಾಯ್ತಾ? ಹಾಯ್ 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 ಹಾಯ್, ಹಲೋ ಹಲೋ. ತುಂಬಾ ಥ್ಯಾಂಕ್ಸ್ ಪುಷ್ಪ, ನಾನಂದ್ರೆ ತುಂಬಾ ಇಷ್ಟ ಅಂತ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ನಿನಗೆಲ್ಲ ಹೇಳಿ, ನನಗೆ ಅಕ್ಕ ಅಂತ ಮೆನ್ಷನ್ ಮಾಡಿದ್ರು, ನೀವೇ ಹೇಳಿ. ಇಲ್ಲ, ಅದ್ ಮೇಲೋಯ್ತು, ಅದು ಮಿಸ್ ಎಡಿಟ್ ಇದಾಗಿದೆ. ಅಯ್ಯೋ, ಸುವರ್ಣ ಮುತ್ತಿನ ದೊರೆ ಅಂತೆ. ಥ್ಯಾಂಕ್ ಯು ಸೋ ಮಚ್. ಟೀ ಆಯ್ತು, ನಿಮ್ದಾಯ್ತಾ? ಒಳ್ಳೆ ವೆದರ್ ಇದೆ, ಚೆನ್ನ ಬಿಸಿ 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 ಟೀನೋ ಕಾಫಿನೋ ಗ್ರೀನ್ ಟೀನೋ ಕುಡೀರಿ, ಆಯ್ತಾ? ನೋಡಿ ಎಷ್ಟು ಚೆನ್ನಾಗಿದೆ. ಆಯ್ತು ಅಮ್ಮು, ಆಯ್ತು ಪಲ್ಲವಿ ಅವರೇ. ರಿಕ್ವೆಸ್ಟ್. ಯು ಆರ್ ಸೋ ನೈಸ್ ಅಕ್ಕ. ಥ್ಯಾಂಕ್ ಯು ಹರ್ಷಿತಾ, ಥ್ಯಾಂಕ್ ಯು ಸೋ ಮಚ್. ಸರ್, ನನ್ಗೆ ನೀವಂದ್ರೆ ಇಷ್ಟ ಮಿಸ್ಟರ್ ಶ್ರೀಕಾಂತ್. ಥ್ಯಾಂಕ್ ಯು ಮಿಸ್ಟರ್ ಶ್ರೀಕಾಂತ್, ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಹಗೀರಾ. ಹಾಯ್ ಅಕ್ಕ. ತುಂಬಾ ಜನ ಮೆಸೇಜ್ ಅಂದ್ರೆ ನನ್ಗೆ ಯಾವ್ದಾವ್ದು ಕಾಣಿಸ್ತಾ ಇದೆ, ಮೇಲೆ ಮೇಲೆ ಹೋಗ್ತಾ ಇರುತ್ತಲ್ವಾ, ಸೊ ಗೊತ್ತಾಗಲ್ಲ. ಹೆಸರು ಮೆನ್ಷನ್ ಮಾಡ್ತಾ ಇದ್ದೀನಿ, ಕೆಲವೊಬ್ರು ಮೆನ್ಷನ್ ಮಾಡ್ತಾ ಇಲ್ಲ. ಐ ಆಮ್ ಸೋ ಸಾರಿ, ಹಂಗೆ ಹೋಗ್ತಿದ್ಯಲ್ಲ ಅದಕ್ಕೆ. ಯು ಸೋ ಕ್ಯೂಟ್ ಬ್ರೋ. ಥ್ಯಾಂಕ್ ಯು ವೈಷ್ಣವಿ, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಎಲ್ಲ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಹಾಯ್. ಎಸ್, ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವಾಗ ಏನಪ್ಪ ವಿಷಯ ಅಂದ್ರೆ, ಅದಕ್ಕಿಂತ ಮುಂಚೆ ಒಂದಷ್ಟು ಕೇಳೋಣ ಇರಿ. ಹೆಂಗ್ ಬರ್ತಿದೆ ನಮ್ಮ ಜಯಲಲಿತಾ ಸೀರಿಯಲ್ ಇವಾಗ? ನಿಮ್ಗೆ ಹೇಗ್ ಅನಿಸ್ತಿದೆ? ಐ ಹೋಪ್ ತುಂಬಾ ಲೈಕ್ ಅಳೋದು ಜಾಸ್ತಿ, ಅದು ಇದು ಒಂದಷ್ಟು ನಡೀತಿದೆ. ಸೊ ಇದೆಲ್ಲ ಗೊತ್ತಿಲ್ಲ ನಿಮ್ಗೆ ಹೇಗ್ ಅನಿಸ್ತಿದೆ? ಎಂಡ್ ಆಫ್ ದಿ ಡೇ ನಿಮಗೋಸ್ಕರ ಮಾಡ್ತಾ ಇದೀವಲ್ವಾ, ಸೊ ನಿಮ್ಗೆ ಹೇಗ್ ಅನಿಸ್ತಾ ಇದೆ? ಕಮೆಂಟ್ಸ್ ಅಲ್ಲಿ ತಿಳಿಸಿ, ನಮಗೂ ಗೊತ್ತಾಗುತ್ತೆ. ಯೂಶಲಿ ಬೇರೆ ಕಡೆ ಕಮೆಂಟ್ಸ್ ಹಾಕ್ತಿರ್ತೇವೆ, ಬಟ್ ಲೈವ್ ಆಗಿ ಕಮೆಂಟ್ ಮಾಡಿದಾಗ ನಮಗೂ ಒಂದು ಇಂಟರಾಕ್ಷನ್. ನೀವ್ ಏನೇನ್ ಕಮೆಂಟ್ ಓದ್ತಿರೋ ಪ್ರತಿಯೊಂದು ನಾವು ಕಮೆಂಟ್ ಬರೀತಿರೋ ಪ್ರತಿಯೊಂದು ನಾವು ಓದ್ತೀವಿ. ನಿಮ್ಗೆ ಏನೇ ಒಂದು ಲೈಕ್ ಈ ತರ ಬಿಲ್ಡ್ ಆಗ್ಬೇಕು, ನಿಮ್ ಸ್ಟೋರಿ ಹಿಂಗ್ ಬರ್ಬೇಕು ಅಂತಿದ್ರೆ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೋತೀವಿ, ಅದನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಪ್ಲೀಸ್ ಟೆಲ್ ಅಸ್. ಅಂಡ್ ಇಷ್ಟು ದಿನ ಏನ್ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಅಸ್. ಅಂಡ್ ಇನ್ನೊಂದೇನು ವಿಶೇಷ ಅಂದ್ರೆ, ನಮ್ಮ ಸೀರಿಯಲ್ 200 ಎಪಿಸೋಡ್ ಕಂಪ್ಲೀಟ್ ಆಗೋ ಹಂತಕ್ಕೆ ಬರ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ 200 ಡಬಲ್ ಸೆಂಚುರಿ ಹೊಡಿತಾ ಇದೀವಿ. ಓಕೆನಾ? ತುಂಬಾ ಖುಷಿ ಆಗ್ತಿದೆ. 100 ಎಪಿಸೋಡ್ ಆದಾಗ್ಲೂ ನಾವು ಲೈವ್ ಬಂದಿದ್ವಿ, ಅವಾಗ್ಲೂ ತುಂಬಾ ಸಪೋರ್ಟಿವ್ ಆಗಿ ಮಾತಾಡಿದ್ರಿ. ನಿಮ್ ಸಪೋರ್ಟ್ ಹೀಗೆ ಇನ್ನ ಬರೀ 200 ಅಷ್ಟೇ ಅಲ್ಲ, ಅದ್ರ ಪಕ್ಕ ಇನ್ನೊಂದು 0 ಸೇರ್ಬೇಕು. ಸೊ ಇಷ್ಟು ದಿನ ಹೆಂಗೆ ಅತ್ತೆ ನನಗೆ ತುಂಬಾ ಕಾಟ ಕೊಡೋದಾಗಿರ್ಲಿ, ನನ್ ಯಾವ್ದೇ ಆಕ್ಟಿವಿಟೀಸ್ ಮಾಡಿದ್ರು ಪ್ರತಿ ಒಂದ್ರಲ್ಲೂ ಕೊಂಗ್ ಮಾತಾಡ್ತಾ ಇದ್ರು, ಪ್ರತಿ ಒಂದಕ್ಕೂ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಅಂಡ್ ನಿಮ್ಗೆ ಗೊತ್ತು, ಇವಾಗ ಸೀರಿಯಲ್ ಅಲ್ಲಿ ಏನ್ ಬರ್ತಿದೆ ಅಂದ್ರೆ 48 ದಿನ ನಾವಿಬ್ರು ಮುಟ್ಬಾರ್ದು, ನೀವಿಬ್ರು ದೂರ ದೂರ ಇರ್ಬೇಕು ಅಂತ ಹೇಳಿದ್ದಾರೆ. ಅಂಡ್ ನಾನು ಏನೇ ಒಂದ್ ಕೆಲಸ ಮಾಡೋದಿಕ್ ಹೋದ್ರು ಸಪೋರ್ಟ್ ಮಾಡಲ್ಲ. ಒಂದಿನ ಅದಕ್ಕೆಲ್ಲ ಎಂಟು ಸಿಗ್ಲೇಬೇಕು. ನಮ್ಮ ಅತ್ತೆ ಕೋಪ, ನಮ್ಮ ಅತ್ತೆ ಏನು ಇರುತ್ತೆ ಅಧಿಕಾರ, ಅದನ್ನೆಲ್ಲ ಕಮ್ಮಿ ಮಾಡೋದಿಕ್ಕೂ ಒಬ್ರು ಪರ್ಸನ್ ಇರ್ತಾರಲ್ಲ. ಇವಾಗ ಏನು ಅಧ್ಯಕ್ಷ ಅಂದ್ರೆ ಅದಕ್ಕಿಂತ ಮೇಲೆ ಸ್ಥಾನದಲ್ಲಿ ಒಬ್ರು ಇರ್ತಾರಲ್ಲ, ಸಿಎಂ ಅಂದ್ರೆ ಪ್ರೆಸಿಡೆಂಟ್ ಇರ್ತಾರಲ್ಲ, ಆ ತರ ಒಬ್ರು ಇದಾರೆ. ಅವರ ಅಹಂಕಾರ, ಅವರ ಕೋಪ, ಅವ್ರದ್ದು ಏನೇನಿದೆ ಎಲ್ಲಾನು ಇಳಿಸೋದಿಕ್ಕೆ ಒಂದು ಪರ್ಸನ್ ಬರ್ತಾ ಇದ್ದಾರೆ. ಸೊ ಆ ಪರ್ಸನ್ ನಾವಿವತ್ತು ನಿಮ್ಗೆ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀವಿ. ಅಂಡ್ ನಿಮ್ ಎಲ್ರಿಗೂ ಗೊತ್ತು, ನಿಮ್ಮ ಎಲ್ಲರ ಫೇವ್ರೆಟ್ ಕೂಡ. ಎಸ್, ಹೌದು. ಅಂದ್ರೆ ಸುಮ್ನೆ ಅಲ್ಲ, ನೀವು
ತುಂಬಾ ವರ್ಷಗಳಿಂದ ನೋಡ್ಕೊಂಡು ಬಂದಿರೋಂತ ಒಂದು ಪ್ರತಿಭೆ ಅಂತಾನೆ ಹೇಳ್ಬೋದು. ಅಂಡ್ ಅವ್ರ ಜೊತೆ ನಾವು ಕೆಲಸ ಮಾಡ್ತಿರೋದು ನಮ್ಮ ಭಾಗ್ಯ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ತುಂಬಾ ದೊಡ್ಡ ದೊಡ್ಡ ಲೆಜೆಂಡ್ಸ್ ಜೊತೆ ಆಕ್ಟ್ ಮಾಡಿದ್ದಾರೆ, ತುಂಬಾ ಒಳ್ಳೊಳ್ಳೆ ಸಿನಿಮಾನ ನಮಗೆ ಕೊಟ್ಟಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ. ಅವ್ರ ಕೊಡುಗೆ ತುಂಬಾ ಅಪಾರವಾಗಿದೆ. ಫಸ್ಟ್ ಆಫ್ ಆಲ್ ಇಷ್ಟೆಲ್ಲ ನಾವು ಹೇಳಿದ್ವಲ್ವಾ, ಅವಾಗಿಂದ ಐ ಥಿಂಕ್ ತುಂಬಾ ಸಿನಿಮಾದಲ್ಲಿ ಮಾಡಿದ್ದಾರೆ ಅವರು. ಯಾರು ಅಂತ ಗೆಸ್ ಮಾಡಿ ನೋಡೋಣ. ಎಸ್, ಒಬ್ರು ಲೆಜೆಂಡರಿ ಜಾಸ್ತಿ ಅಂಬರೀಶ್ ಸರ್ ಜೊತೆ ಮಾಡಿದ್ದಾರೆ ಅವರು. ಹೌದು, ಯಾರು ಅಂತ ಗೆಸ್ ಮಾಡಿ. ಒಂದು ಗೆಸ್ ಮಾಡಿ ನೋಡೋಣ. Yes, guess ಮಾಡಿ. 2 minutes ಇದೆ. ಅಂಬರೀಶ್ ಸರ್ ಅವ್ರದ್ದು ಫೇವ್ರೆಟ್ ಸಾಂಗ್ ಅಂತಾನೆ ಹೇಳ್ಬೋದು ಎಲ್ರದು. ಒನ್ ಆಫ್ ದ ಅಷ್ಟು ಒಂದು ಹಿಟ್ ಸಾಂಗ್ ಕೊಟ್ಟಿದ್ದಾರೆ ನಮಗೆ. ಒಂದೊಂದೇ ಕ್ಲೂ ಬಿಡ್ತೀವಿ, ಕೊನೆಗೆ ರಿವೀಲ್ ಮಾಡ್ತೀವಿ. ಹೌದು, ಓಕೆ. ನಾನೊಂದು ಕ್ಲೂ ಕೊಡ್ತೀನಿ, ಓಕೆನಾ? ಈ ವೆದರ್ಗೂ ಅವ್ರಿಗೂ ಒಂದು ಸಂಬಂಧ ಇದೆ, ಒಂದು ಸಾಂಗಿಗೆ. ಹೇಳಿ. ಮಳೆಗೂ ಕಮಾನ್ ಕಮಾನ್. ಅಲ್ಲ ಸುಮಲತಾ ಮ್ಯಾಮ್ ಅಲ್ಲ. ಕಮಾನ್. ಮಹಾಲಕ್ಷ್ಮಿ ಮ್ಯಾಮ್. ನಾನು ಹಿಂಟ್ ಕೊಡ್ತಿದ್ದೀನಿ. ಈ ಮಳೆ ಬರ್ತಿರೋ ವೆದರ್ಗೂ ಅಂಬರೀಶ್ ಸರ್ದ ಒಂದು ಸಾಂಗ್ಗೂ ಒಂದು ಲೇಡಿ ಸೂಪರ್ ಸ್ಟಾರ್ಗೂ ಒಂದು ಸಂಬಂಧ ಇದೆ. ಹೇಳಿ. ಗೆಸ್ ಮಾಡಿದ್ರಿ. ಕರೆಕ್ಟ್. ಪ್ರಕಾಶ್. ಅಂಬಿಕಾ ಮ್ಯಾಮ್ ಇವತ್ತು. ಗುಡ್ ಪ್ರಕಾಶ್, ಗುಡ್. ಎಸ್, ನಾವು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ನೋಡಿ. ಈಗ ನಾವು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಹಾಯ್ ಮ್ಯಾಮ್. ಹಾಯ್ ಪ್ರಕಾಶ್. ನೀವು ಹೇಳಿದ್ರಲ್ಲ ನನ್ನ ಹೆಸರು, ಅದು ಹೇಳಿದ ತಕ್ಷಣ ಚಳಿ ಆಗ್ತಾ ಇದೆ. ಈ ಕಡೆ ಬನ್ನಿ ಚೂರು. ಅವರಿಗೆ ಚಳಿ ಅಂದಿದ ತಕ್ಷಣ ನೆನಪಾಗೋಯ್ತು. ಮ್ಯಾಮ್ ಹೇಳಿ ಇವಾಗ. ಸರಿ. ಇಲ್ಲ, ನನಗೆ ಕನ್ನಡ ಫಿಲ್ಮ್ಸ್, ಕನ್ನಡ ಫೀಲ್ಡ್, ಕನ್ನಡ ಮಾತಾಡೋದಂದ್ರೆ ತುಂಬಾ ಇಷ್ಟ. ಅದು ಯಾಕೆ ಇಷ್ಟ ಅಂದ್ರೆ ನಿಮಗೆಲ್ರಿಗೂ ಗೊತ್ತು, ಸೊ ಹೇಳೋದು ಬೇಕಾಗಿಲ್ಲ. ಬಟ್ ತುಂಬಾ ಹ್ಯಾಪಿ ಆಗಿದ್ದೀನಿ. ಒಳ್ಳೆ ಒಂದು ಸೀರಿಯಲ್ ಅಂತ. ಕ್ರೂ ಇಸ್ ವೆರಿ ಗುಡ್, ಡೈರೆಕ್ಟರ್ ಸರಿ, ಆರ್ಟಿಸ್ಟ್ಗಳು ಸರಿ, ಎಲ್ರು ಒಳ್ಳೆ ಹುಡುಗರು. ಇಟ್ಸ್ ನೈಸ್. ಏನಂತಾರೆ, ನ್ಯೂ ಜೆನ್ಸಿಯಾ ಏನದು? ಜೆನ್ಸಿ, ನ್ಯೂ ಜೆನ್ಸಿ ಅಲ್ವಾ? ನ್ಯೂ ಜೆನ್ಸಿ ಜೊತೆ ನ್ಯೂ ಸೀನಿಯರ್ಸಿ ನ್ಯೂ ಜೆನ್ಸಿ ಮಾತ್ರ ಅಲ್ವಲ್ಲ, ಸೀನಿಯರ್ಸ್ ಇರಬಹುದು. ಹೌದು. ನೀವು ಶೂಟಿಂಗ್ ನಮ್ದು ಸ್ಟಾರ್ಟ್ ಮಾಡಿದ್ಮೇಲೆ ಮಳೆಗಾಲ ಸ್ಟಾರ್ಟ್ ಆಯ್ತು ಅಂತ ನನ್ನ ಅನ್ಸಿಕೆ. ಇಲ್ಲ, ನಾನು ಶೂಟಿಂಗ್ ನಲ್ಲಿ ಇರುವಾಗ ಬಿಸಿ ಇರಬಾರದು, ಚಳಿಯಾಗಿರ್ಬೇಕು. ಮ್ಯಾಮ್ ಒಂದು ಒಳ್ಳೆ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇದಾರೆ. ತುಂಬಾ ಮಜಾ ಮಾಡ್ತೀರಾ ನೀವು. ಟು ಬಿ ಫ್ರಾಂಕ್ ಹೇಳ್ಬೇಕು ಅಂದ್ರೆ, ಅವ್ರು ಫಸ್ಟ್ ಡೇ ಬಂದು ಅವ್ರು ಆ ಡೈಲಾಗ್ ಡೆಲಿವರಿ, ಆ ಮ್ಯಾನರಿಸಮ್ ಅಂಡ್ ಅವ್ರ ಆ ಗತ್ತಲ್ಲಿ ಮಾಡಿದ್ರಲ್ಲ, ಫಿದಾ ಆಗ್ಬಿಟ್ವಿ ನಾವೇ. ನಕ್ಕು ಸಾಕಾಯ್ತು ನಮ್ಗೆ. ಅಷ್ಟು ಚೆನ್ನಾಗಿ ಒಂದು ಹೊಸ ಟ್ವಿಸ್ಟ್ ನ, ಹೊಸ ಪ್ಲಾಟ್ ನ ತಗೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಹೇಳ್ಬಾರ್ದು. ಇಲ್ಲ, ಸಸ್ಪೆನ್ಸ್ ಬೇಡ ಮ್ಯಾಮ್, ಬೇಡ ಅಂತಿದಾರೆ. ಬೇಡ ಅಂದ್ಮೇಲೆ ಬೇಡ. ಸೊ ಬಟ್ ನೀವು ಹೇಳಿದ್ಮೇಲೆ ಆಮೇಲೆ ನಾವು ಸೊ ಅದೇನು ಅಂತ ನೀವೇ ಕಾದ್ ನೋಡ್ಬೇಕು. ಮೇಡಮ್ ರಿಪ್ಲೈ ಕೊಡಿ ಅಂದ್ರೆ ಮೇಲೆ ಹೋಗ್ತಾ ಇದೆ, ಬೇಗ ಹೋಗ್ತಾ ಇದೆ ಅಲ್ಲ, ಸ್ಪೀಡ್ ಆಗಿ ಹೋಗ್ತಾ ಇದೆ. ಹೌದು, ತುಂಬಾ ಜನ ಇದಾರೆ. ಈಗ ನಾನ್ ಬಂದ್ಮೇಲೆ 200 ಎಪಿಸೋಡ್ ಬೇಗ ಬರ್ತಾ ಇದೆ. ಆ 200 ಎಪಿಸೋಡ್ ಅನ್ನ 2000 ಮಾಡ್ಬೇಕಾದ್ರು ನಿಮ್ ಕೈನಲ್ಲಿದೆ. 2000 ಎಪಿಸೋಡ್ಗೆ ನಾವು ಕೇಕ್ ಕಟ್ ಮಾಡ್ಬೇಕು. ಆ ಟೈಮ್ನಲ್ಲಿ ನಿಮ್ಮಿಂದ ಕೆಲವರನ್ನ ಲೊಕೇಶನ್ಗೆ ಕಳಿಸ್ತೀವಿ. ಓ ಮೈ ಗಾಡ್, ಮ್ಯಾಮ್ ಹೊಸ ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ. 2000 ಎಪಿಸೋಡ್ಗೆ ಇಲ್ಲಿ ಕೆಲವೊಬ್ಬರನ್ನ ಪಿಕ್ ಮಾಡಿ ಫ್ಯಾನ್ಸ್ ನ ಸೆಟ್ಟಿಗೆ ಕರ್ಸಿ ಅವ್ರ ಕೈಯಿಂದ ಕೇಕ್ ಕಟ್ ಮಾಡಿಸ್ತೀನಿ ಅಂತ ಹೇಳಿದಾರೆ ಮ್ಯಾಮ್. ಹೇಳಿದ್ಮೇಲೆ ಮುಗೀತು. ಒಂದಷ್ಟು ಜನ ಗೆಸ್ ಮಾಡಿದ್ರಂತೆ. ದಟ್ಸ್ ಫೈನ್, ನೀವು ಗೆಸ್ ಮಾಡಿದಿರಲ್ಲ, ಅದೇ ಖುಷಿ ನಮಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅದ ಚಳಿ ಬಂದಿದ್ದಕ್ಕೆ ಅವರಿಗೆ ಗೊತ್ತಿಲ್ಲ. ವಾವ್, ಅಂಬಿಕಾ ಮೇಡಮ್ ಎಷ್ಟು ದಿನ ಆದ್ಮೇಲೆ ಮ್ಯಾಮ್ ಮತ್ತೆ ಈ ತರ ಇದರಲ್ಲಿ ಬರ್ತಾ ಇದಾರೆ. ಒಳ್ಳೆ ಒಂದು ಪಾತ್ರದಲ್ಲಿ ಬರ್ತಾ ಇದಾರೆ ನಿಜವಾಗ್ಲು. ಲಲಿತಾ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಆಕ್ಚುಲಿ ಈ ಚಳಿ ಸಾಂಗ್ ಇದೆ ಅಲ್ಲ, ನಾನು ಅಪ್ಪು ಒಂದು ಪಿಕ್ಚರ್ ಮಾಡುವಾಗ ಅಪ್ಪು ಜೊತೆ ಆ ಸಾಂಗ್ ಮಾಡ್ಬೇಕಾಗಿತ್ತು.
ಹೋ ಆ ಟೈಮ್ನಲ್ಲೇ ನಾ ಔಟ್ ಆಫ್ ಕಂಟ್ರಿನಲ್ಲಿದ್ದು ನನ್ಕೊಂಡು ಆಂಟಿ ಬನ್ನಿ ಆಂಟಿ ಆ ಸಾಂಗ್ ನಾವು ಮಾಡೋಣ ಅಯ್ಯೋ ತುಂಬಾ ಮಿಸ್ ಆಗ್ತಾ ಇತ್ತು ನೋಡಿ ಎಂತ ಅಪ್ಪು ಇದ್ರೆ ಇನ್ಫಾರ್ಮೇಶನ್. ಆ ಚಳಿ ಅಪ್ಪು ಜೊತೆನೂ ಮಾಡ್ಬೇಕಾಯ್ತು. ವಾ ಲವ್ ಯು ಗೈಸ್. ಸೆಟ್ ಟು ಡೈಲಿ ಬ್ಲಾಗ್ ಮಾಡಿ. ಟೋಟಲಿ ಕನ್ನಡದವರು ತುಂಬಾ ಪ್ರೀತಿ ಇರೋರು, ತುಂಬಾ ಪ್ರೀತಿ ಇರೋರು. ಅದಕ್ಕೆ ಐ ಲವ್ ಯು ಗೈಸ್. ನಿಮಗೋಸ್ಕರನೇ ನನಗೆ ತುಂಬಾ ಇಷ್ಟ. ನಾನು ಫಸ್ಟ್ ಫಿಲಮ್ ಆಕ್ಟ್ ಮಾಡ್ತಾ ಇರೋ ಆ ಟೈಮ್ ನಲ್ಲೇ ಸೆಕೆಂಡ್ ಶೆಡ್ಯೂಲ್ ನಲ್ಲೇ ಕನ್ನಡ ಮಾತಾಡೋದಕ್ಕೆ ಶುರು ಮಾಡಿದೆ. ಅಷ್ಟು ಸ್ಪಷ್ಟವಾಗಿ ಇರಲ್ಲ, ಬಟ್ ಇದ್ರೂನು ಚೆನ್ನಾಗೇ ಮಾತಾಡ್ತೀನಿ. ಚಂದ ಮಾತಾಡ್ತೀರ ಅಷ್ಟು ಪ್ರೀತಿ ನಿಮ್ ಎಲ್ರ ಮೇಲೂ. ಅದಕ್ಕೆ ಇವಾಗ ನಿಮ್ಗೋಸ್ಕರ ಅಂತಾನೆ ಬಂದಿರೋದು. ಇವಾಗ ನೀವು ಅಷ್ಟೇ ಹೌದು. ಪ್ರೀತಿ ಸಪೋರ್ಟ್ ಮಾಡ್ಬೇಕು ನಮಗೆ. 2000 ಎಪಿಸೋಡ್ಸ್ ಕೇಕ್ Yes. ಕಟ್ಟಿಂಗ್ ನೀವು ಇಲ್ಲಿ ಲೊಕೇಶನ್ಗೆ ಮರಿಬೇಡಿ. ಹಾ ಲವ್ ಯು ಸೋ ತುಂಬಾ ಮಚ್. ಲವ್ ಯು ಸೋ ಮಚ್ ಅಂಬಿಕಾ ಮ್ಯಾಮ್. ವರ್ಷಗಳು ಅಂತ ಹೇಳ್ತಾ ಇದ್ದಾರೆ, ನಾನು ಹೇಳಲ್ಲ. ಹೇಳ್ಬೇಡಿ ಮ್ಯಾಮ್, ಹೇಳ್ಬೇಡಿ. ಗೊತ್ತಾಗ್ತಾ ಇಲ್ಲ ಆದ್ರೆ. ಗೊತ್ತಾ ಏಜ್ ಏನು ಅಂತ ಕೇಳೋದಕ್ಕೆ ಈಗ ಬಂದಿದ್ದೀನಿ. ಹೌದು, ಈಗ ತಾನೇ ಜಸ್ಟ್ ಬಂದಿರೋದು. ನ್ಯೂ ಜೆನ್ಸಿ ಅಷ್ಟೇ ಅಷ್ಟೇ. ನೀವು ಜೆನ್ಸಿ. ನೋಡಿ ಅವ್ರದ್ದು ಎನರ್ಜಿ 1% ಕೂಡ ಕಡಿಮೆ ಆಗಿಲ್ಲ. ಅವಾಗ ಹೇಗಿದ್ರೋ ಅದೇ ಎನರ್ಜಿ ಮೇಂಟೈನ್ ಮಾಡ್ತಾರೆ. ಅದು ಎಲ್ರಿಂದನೂ ಸಾಧ್ಯ ಇಲ್ಲ, ಬಟ್ ಅವ್ರು ಮಾಡ್ತಾ ಇದಾರೆ. ಅಂಡ್ ಆಲ್ಸೋ ಆನ್ ಸ್ಕ್ರೀನ್ ಬಿಟ್ಟು ಆಫ್ ಸ್ಕ್ರೀನ್ ಕೂಡ ಅಷ್ಟೇ ಜಾವಿಯಲ್ ಆಗಿರ್ತಾರೆ, ಅಷ್ಟೇ ತುಂಬಾ ಕಾಮಿಡಿ ಮಾಡ್ತಾರೆ ನಿಜವಾಗ್ಲೂ. ಮ್ಯಾಮ್ ನಾವು ಸ್ಟಾರ್ಟಿಂಗ್ ನಾನು ಫಸ್ಟ್ ಡೇ ನೋಡಿದಾಗ ಮ್ಯಾಮ್ ತುಂಬಾ ಸೀರಿಯಸ್ ಏನೋ ಅಂತ ಅನ್ಕೊಂಡಿದ್ದೆ, ಬಟ್ ಅವ್ರ ಜೊತೆ ಕೆಲಸ ಮಾಡಕ್ ಶುರು ಮಾಡಿದ್ಮೇಲೆ ತುಂಬಾ ಖುಷಿ ಆಯ್ತು. ಅಂದ್ರೆ ಲೊಕೇಶನ್ ಅಲ್ಲಿ ಪ್ರೀತಿ ಇರೋರ್ ಜೊತೆ ವರ್ಕ್ ಮಾಡ್ತಾ ಇರೋವಾಗ ಆ ಪ್ರೀತಿ ನಮಗೂ ಇರ್ಬೇಕು, ನಾವು ಕೊಡ್ಬೇಕು, ನಮಗೂ ಸಿಗ್ಬೇಕು. ಹೌದು ಮ್ಯಾಮ್, ನಿಮ್ಮಿಂದ ಸಿಗ್ತಾ ಇದ್ದೀನಿ. ಹೌದು. ಅಂಡ್ ಅದನ್ನೆಲ್ಲ ನಾವು ಕಲ್ತ್ಕೋಬೇಕು. ಇವಾಗ ಏನ್ ಬರ್ತಾ ಇದೀವಲ್ಲ ಇಂಡಸ್ಟ್ರಿಗೆ, ಈ ತರ ನೋಡ್ಬಿಟ್ಟು ನಮ್ಗೊಂದು ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ಅಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದಾರೆ, ಬಟ್ ಸ್ಟಿಲ್ ಇಷ್ಟು ಹಂಬಲ್ ಆಗಿ ನಮ್ ಜೊತೆ ಎಲ್ಲ ತುಂಬಾ ಒಡನಾಟ ಇಟ್ಕೊಂಡಿದಾರಲ್ಲ, ಅದೇ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ ಜೊತೆ ಕೆಲಸ ಮಾಡಿ ನನಗಂತೂ ತುಂಬಾ ಖುಷಿ ಆಗಿತ್ತು. ನಾನು ಲೈಕ್ ಅಷ್ಟು ಸೀನಿಯರ್ ಅವ್ರ ಜೊತೆ ನಾನು ಫಸ್ಟ್ ಟೈಮ್ ಮಾಡಿದ್ದು ಅಂದ್ರೆ ಹೀರೋಯಿನ್ ಅಲ್ಲಿ ಭವ್ಯ ಮ್ಯಾಮ್ ಜೊತೆ ಮಾಡಿದ್ದೆ. ಅಂಡ್ ಆಫ್ಟರ್ ನನ್ಗೊಂದು ಕ್ಯೂರಿಯಾಸಿಟಿ, ಲೈಕ್ ಅಂದ್ರೆ ನಾನು ಈಗಷ್ಟೇ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟೆ, ಅವಾಗಿಂದು ಅವರೆಲ್ಲ ಹೇಗಿರ್ತಾರೆ, ಅವರೆಲ್ಲ ಹೇಗೆ ಆಕ್ಟಿಂಗ್ ಮಾಡ್ತಿದ್ರು ಇನ್ ಫ್ರಂಟ್ ಆಫ್ ಅಸ್, ಅವ್ರ ಎಕ್ಸ್ಪ್ರೆಷನ್ ಹೇಗಿತ್ತು. ಲಿಟ್ರಲಿ ನನ್ ಹೆಂಗಿತ್ತು ಅವ್ರು ಬಂದಾಗಿನ ಅವ್ರನ್ನೇ ನೋಡ್ತಿದ್ದೆ. ಅವ್ರ ಸ್ಕಿನ್ ಹೆಂಗ್ ಮೇಂಟೈನ್ ಮಾಡಿದಾರೆ, ಈಗಲೂ ಅವ್ರ ನೇಲ್ ಪಾಲಿಶ್, ನೇಲ್ಸ್ ಹೆಂಗ್ ಮೇಂಟೈನ್ ಮಾಡಿದಾರೆ, ಅವ್ರ ಬ್ಯೂಟಿ ಹೆಂಗ್ ಮೇಂಟೈನ್ ಮಾಡಿದಾರೆ, ಇದೆಲ್ಲಾನು ನಾನು ನೋಡ್ತಿದ್ದೆ. ಅಂಡ್ ವೆರಿ ಇನ್ಸ್ಪೈರಿಂಗ್. ಹೌದು. ಸೊ ನಾನು ಹೇಳಿದನ್ನ ಮರಿಬೇಡಿ. ಈಗ 200 ಆಗ್ತಾ ಇದೆ. 2000 ಮಾಡಬೇಕಾದ ಜವಾಬ್ದಾರಿ ನಿಮ್ದು. ಎಸ್. ಅಂಡ್ ಇವಾಗ ಒಂದಷ್ಟು ಜನ ಕ್ವೆಶನ್ಸ್ ಕೇಳಿದ್ರಿ ನೀವು, ಏನಂತ? ಏನಾದ್ರು ಲೈಕ್ ಏನ್ ಪಾತ್ರ ಮಾಡ್ತಿದ್ದಾರೆ ಅವರು ಅಂತ. ಬಟ್ ಅದನ್ನ ಮಾಡಬಾರ್ದು. ನಾನು ನಿಮ್ಗೆ ಹೇಳ್ದೆ ಅಲ್ವಾ, ಒಂದು ಚೇಂಜಸ್, ನಮ್ಮ ಅತ್ತೆಗೆ ಒಂದು ಟಾಂಟ್ ಏನೋ ಒಂದು ಚೇಂಜಸ್ ಈ ತರ, ಬಟ್ ಅದು ಬೇರೆ ತರಾನೇ ಇದೆ, ನೀವೇ ನೋಡಿ. ಆಗಾಗ ಬರ್ತಾ ಇರ್ತೀನಿ. ಹಾಗಾಗ. ಅಂಡ್ ಇನ್ನೊಂದೊಂದಷ್ಟು ಜನ ಕೇಳಿದ್ರಿ ಮ್ಯಾಮ್ ಒಂದು ಕನ್ನಡ ಸಾಂಗ್ ಹಾಡ್ಬೇಕಂತ ಮ್ಯಾಮ್. ಕನ್ನಡ ಸಾಂಗ್ ನಾನು ಎಸ್. ಚಳಿ ಆಲ್ರೆಡಿ ಇದೆ ಅಲ್ವಾ? ಇಲ್ಲ ಇಲ್ಲ, ನೀವು ಹಾಡಿ, ನಾನು ಲಿಪ್ ಮೂಮೆಂಟ್ ಕೊಡ್ತೀನಿ. ಅಲ್ವಾ? ಸೂಪರ್ 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 ಸೂಪರ್. ಅಂಡ್ ಜೈ ಏನು ಬ್ಲೂ ಶರ್ಟ್ ಹಾಕಿದ್ದು ಒಂದಷ್ಟು ಜನ ಖುಷಿ ಆಯ್ತು, ಅದನ್ನು ಕಮೆಂಟ್ ಮಾಡಿದ್ರಿ ಇವಾಗ. ಹೌದಾ? ಅದು ನೀವು ಬ್ಲೂ ಶರ್ಟ್ ಹಾಕಿದ್ರಲ್ಲ ಮೊನ್ನೆ. ಥ್ಯಾಂಕ್ ಯು ಸೋ ಮಚ್. ಹಂಗೆ ಸ್ವಲ್ಪ ಮಾತು ಕೇಳ್ಬೇಕಂತೆ ನಂದು. ಯಾಕೆ? ಅಲ್ಲ, ಅದು ನನ್ನ ಸೆಲೆಕ್ಷನ್, ನಿಂದಲ್ಲ. ಅವರು ನೋಡಿದಾರೆ ಅದು ಯಾರ್ ಸೆಲೆಕ್ಷನ್ ಅಂತ. ಅದು ಸ್ಕ್ರೀನ್ ಅಲ್ಲಿ, ಆನ್ ಸ್ಕ್ರೀನ್ ಅಲ್ಲಿ ಮಾತ್ರ ಅದು ಸೆಲೆಕ್ಷನ್, ಆಫ್ ಸ್ಕ್ರೀನ್ ಅಲ್ಲಿ ನನ್ನ ಸೆಲೆಕ್ಷನ್. ಕ್ರೆಡಿಟ್ಸ್ ನನಗೆ ಬರಬೇಕು. ಆನ್ ಸ್ಕ್ರೀನ್ ಡಿಸ್ಕಷನ್ ಹೋಗಿ. ಥ್ಯಾಂಕ್ ಯು. ಐ ಲವ್ ಯು ಟೂ. We all love you. ಎಸ್. ಸೊ ತುಂಬಾ ಚೆನ್ನಾಗಿದೆ ಎಪಿಸೋಡ್ಸ್, ದಯವಿಟ್ಟು ಮಿಸ್ ಮಾಡಬೇಡಿ. ಬಂದಿದ್ದು ಖುಷಿ ಆಯ್ತು. ಅಯ್ಯೋ, ನನಗೂ ತುಂಬಾ ಖುಷಿ ಆಯ್ತು. ಬ್ರೋ ಮೀಟ್ ಮಾಡ್ತಾ ಇರ್ತೀವಿ. ಬ್ರೋ ಅಕ್ಕ ಅಂದ್ರೆ ನಂಗೆ ತುಂಬಾ ಒಂದು ಸಾಂಗ್ ಹಾಡ್ಬೇಕು. ಅಚ್ಚು ಅಪ್ಪುಗೆ ನಾನಂದ್ರೆ ತುಂಬಾ ಇಷ್ಟ, ಗೊತ್ತಾ? ಎಷ್ಟು ಇಂಟರ್ವ್ಯೂ ನಲ್ಲಿ ಹೇಳಿದ್ದಾನೆ, ಅಂಬಿಕಾ ಆಂಟಿ ಅಂದ್ರೆ ತುಂಬಾ ಇಷ್ಟ ಅಂತ. ಸ್ವಲ್ಪ ಅವರು ಅರ್ಲಿಯರ್ ಆಗಿ ಬಂದ್ರೆ, ಇಲ್ಲ ಅಂದ್ರೆ ನಾನು ಸ್ವಲ್ಪ ಒಂದು 20 years ಲೇಟ್ ಆಗಿ ಬಂದ್ರೆ ಟೂಯೆಟ್ ಮಾಡಿರೋದು. ಯಾವ್ದು ನಿಜ, ತುಂಬಾ ಜಸ್ಟ್ ಅಲ್ಲಿ ಮಿಸ್ ಆಗಿದೆ. ಜಸ್ಟ್ ಅಲ್ಲಿ ಮಿಸ್ ಆಗಿದೆ. ಲವ್ ಯು.
ಅತ್ತಗೆ ಎದುರುಬೇಡಿ ಲಲಿತಾ ಮೇಡಮ್. ಇವಾಗ ಫುಲ್ ಸಪೋರ್ಟ್ ಸಿಕ್ಕಿದ ಇವಾಗ. ಜೋಡಿ ಸೂಪರ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಓಕೆನಾ ಮ್ಯಾಮ್, ಬಂದಿದ್ದು ನಮಗೆ ತುಂಬಾ ಖುಷಿ ಆಯ್ತು. ನಮ್ಮ ಸೆಟ್ಗೆ ನಿಮ್ ಜೊತೆ ಕೆಲಸ ಮಾಡೋದು ಕೂಡ ತುಂಬಾ ಖುಷಿ ಆಯ್ತು. ಲವ್ ಯು. ಸೊ ಈಗ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ನ ಅನೌನ್ಸ್ ಮಾಡಿದ್ವಿ. ನೀವು ಎಪಿಸೋಡ್ಗಳನ್ನ ಮಿಸ್ ಮಾಡಬೇಡಿ. ಟಿವಿಯಲ್ಲೂ ಬರುತ್ತೆ 9:30ಗೆ ಅಂಡ್ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಕೂಡ ಬರುತ್ತೆ. ಯಾರೆಲ್ಲ ಟಿವಿಯಲ್ಲಿ ನೋಡಕ್ ಆಗೋದಿಲ್ವೋ ಹಾಟ್ಸ್ಟಾರ್ ಅಲ್ಲಿ ನೋಡಿ, ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ ನಮ್ಗೆ. ಹಾಟ್ ಆಗಿರೋ ಸ್ಟಾರ್ಸ್, ಅದಕ್ಕೆ ಹಾಟ್ಸ್ಟಾರ್ ನಲ್ಲಿ ಹೆಂಗೆ ಪಂಚ್ ಅಲ್ವಾ? ವಾಟ್ ಎ ಪಂಚ್ ಮ್ಯಾಮ್ ಹೇಳಿದ್ ಗೊತ್ತಾಯ್ತಲ್ಲ? ಎಸ್. ಅಂಡ್ ಇದು ಏನೇ ಪ್ರೋಮೋ ಬಂದ್ರು ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ಬಿಕಾಸ್ ನಿಮ್ಮ ಪ್ರತಿಯೊಂದು ಕಮೆಂಟ್ಸ್ ನಾವು ಓದ್ತೀವಿ, ಅದನ್ನ ಕನ್ಸಿಡರ್ ಮಾಡ್ತೀವಿ. ಸೊ ಕಮೆಂಟ್ಸ್ ಮಾಡೋದನ್ನ ಮಾತ್ರ ನಿಲ್ಲಿಸಬೇಡಿ. ಪ್ರತಿ ಒಂದು ಪ್ರೋಮೋಗೂ ಕಮೆಂಟ್ಸ್ ಕೊಡಿ. ಬಿಕಾಸ್ ನಮ್ಗೆ ಹೆಂಗೆ ಅಂದ್ರೆ ನಾವು ಅಷ್ಟು ಕಷ್ಟಪಟ್ಟು ನಿಮ್ಗೋಸ್ಕರ ಇಡೀ ಡೇ ಅಂಡ್ ನೈಟ್ ಕೆಲಸ ಮಾಡ್ತಿರ್ತೀವಿ. ನಿಮ್ದು ಅದೊಂದು ಕಮೆಂಟ್ಸ್ ಓದಿದ್ರೆ ನಮ್ಗೊಂಥರ ಖುಷಿ ಆಗುತ್ತೆ. ಓ ನಮ್ ಸೀರಿಯಲ್ ನೋಡ್ತಿದ್ದಾರೆ, ಒಬ್ರು ಇಷ್ಟಪಡ್ತಿದ್ದಾರೆ, ಇಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತಿದ್ದಾರೆ. ಏನಕ್ಕಂದ್ರೆ ನೀವು ಅಲ್ಲಿ ನಿಮ್ಮ ಟೈಮ್ ಸ್ಪೆಂಡ್ ಮಾಡಿ ಕಮೆಂಟ್ ಮಾಡಿರ್ತೀರಲ್ವಾ, ಸೊ ಅದಕ್ಕೆ ಖುಷಿ ಆಗುತ್ತೆ. ಕಮೆಂಟ್ಸ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್. ಹೌದು, ಇಲ್ಲಿ ನೋಡಿ ಎಷ್ಟು ಕಮೆಂಟ್ಸ್ ಹಾಕ್ತಿದಾರೆ ಅಂತ. ಇದೇ ತರ ಕಮೆಂಟ್ಸ್ ಬರ್ತಾ ಇರ್ಲಿ ಕಮೆಂಟ್ ಸೆಕ್ಷನ್, ಸೊ ದಟ್ ನಮಗೂ ಒಂದು ಗೇಜ್ ಗೊತ್ತಾಗುತ್ತೆ. ಓಕೆ, ಏನ್ ಮಾಡ್ತಿದ್ದಾರೆ ಜನಗಳಿಗೆ, ಹೇಗೆ ರೆಸ್ಪಾನ್ಸ್ ಬರ್ತಿದೆ ಅಂತ. ಇನ್ಮೇಲೆ ಮಾಡ್ತೀರಾ ಅನ್ಕೊಂಡಿದೀವಿ. ಸೊ ಜಯಲಲಿತಾ ಇನ್ನೊಂದು ವಿಷಯ, ಕಮೆಂಟ್ಸ್ ನಲ್ಲಿ ಅಂಬಿಕಾ ಅಮ್ಮ ಆಗಾಗ ಬರ್ತಾ ಇರ್ಬೇಕು ಅಂತ ಇದು ಇದನ್ನ ಮಾತ್ರ ಮರಿಬೇಡಿ. ಓಕೆನಾ? ಯಾ. ಸೊ ಜಯಲಲಿತಾ 200 ಎಪಿಸೋಡ್ ನ ಕಂಪ್ಲೀಟ್ ಮಾಡ್ತಾ ಇದೆ. ಎಲ್ಲ ನಿಮ್ ಸಪೋರ್ಟ್ ಇಂದಾನೆ ಆಗ್ತಾ ಇರೋದು. ಇದು 2000 ಆಗ್ಲಿ ಅಂತ ಕೇಳ್ಕೊಂತೀನಿ. ಅಂಡ್ ನೀವು ಮಾಡ್ತೀರಾ ಅಂತ ನಂಬಿಕೆ ಅಂತೂ ನಮಗ್ ಸೂಪರ್ ಆಗಿದೆ. ಓಕೆನಾ? ಇಷ್ಟೊಂದು ಜನ ಏನೋ ರೆಸ್ಪಾಂಡ್ ಮಾಡಿದ್ರಿ. ಥ್ಯಾಂಕ್ ಯು. ಐ ಲವ್ ಯು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಲವ್ ಯು ಗೈಸ್. ಗುಡ್ ಈವ್ನಿಂಗ್. ಲವ್ ಯು. ಹೋಗೋಣ? ಬಂದಿದ್ದೀರಾ? ಓಕೆ.